ಹೌದು, ಇದಕ್ಕಿಂತ ಮುಂಚೆ ಒಂದ್ಸಲ ನಿಮ್ ಮನೆಗ್ ಬಂದಾಗ ನೋಡಿದೀನಿ ಅನ್ಸುತ್ತೆ. ನನಗೆ ಸರಿಯಾಗಿ ನೆನ್ಪಾಗ್ತಾ ಇಲ್ಲ. ನೆನಪಿಲ್ಲ ಅಂದ್ರೆ ಬಿಡು, ಈಗ ಹೇಗೂ ಸಂಬಂಧ ಬೆಳೆಸ್ತಿದ್ದೀರಾ ಅಲ್ವಾ? ಅವರು ಮದ್ವೆ ಮಾತುಕತೆಗೆ ಇಲ್ಲಿಗೆ ಬರ್ತಾರೆ, ಆವಾಗ ನೋಡುವಂತೆ. ದೊಡ್ಡ ದಡ್ಡಿ ತರ ಇದ್ದಾಳೆ. ಅಪ್ಪ ಅಮ್ಮ ಬೀದಿಗೆ ಬಿಟ್ಟಿದ್ದಾರೆ ಅನ್ಸತ್ತೆ. ನೋಡು ಸತ್ಯಭಾಮ, ಕೇಳೋಕೇನೋ ಚೆನ್ನಾಗೇ ಇದೆ. ನೀನ್ ಹೇಳಿದ ತಕ್ಷಣನೇ ನಿನ್ ಮಾತನ್ನ ನಂಬಿ ನಾವು ಮುಗಿ ಬೀಳ್ತೀವಿ ಅಂತ ನೀನ್ ಅನ್ಕೋಬೇಡ. ಅವ್ರ ಬಗ್ಗೆ ಹಿಂದೆ ಮುಂದೆ ವಿಚಾರಿಸೋದು ತುಂಬಾ ಮುಖ್ಯ. ಒಳ್ಳೆಯವರ ಕೆಟ್ಟವರ ಅಂತ ತಿಳ್ಕೋಬೇಕಲ್ವಾ? ನಿಜಾನೇ, ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ತಿಳ್ಕೋಬೇಕು. ಅದೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಆಯ್ತು, ನಾನ್ ಹೇಳ್ತಿದ್ದೀನಲ್ವಾ ಸ್ವತಃ ನಮ್ ಚಿಕ್ಕಮ್ಮ ಅಂತ. ಇನ್ನೂ ಯಾಕೆ ನೀವು ಭಯ ಪಡ್ತಿದ್ದೀರಾ? ನಿನ್ ಚಿಕ್ಕಮ್ಮ ಅಂತಾನೆ ಭಯ ಪಡ್ತಿರೋದು. ಎಷ್ಟೇ ಆದ್ರೂ ನಿನ್ ಸಂಬಂಧಿಕರು, ನಿನ್ ಲಕ್ಷಣಗಳೇ ಅವರಲ್ಲೂ ಇರುತ್ತೆ. ನೋಡಿ ದೊಡ್ಡಮ್ಮ, ನಾನು ಒಳ್ಳೆ ಮನ್ಸಿಂದ ಈ ಸಂಬಂಧದ ಬಗ್ಗೆ ನಿಮ್ಗೆ ಹೇಳ್ದೆ. ಹೌದು ಸತ್ಯಭಾಮ, ನಾನ್ ಬೇಡ ಅಂತ ಎಲ್ಲಿ ಹೇಳ್ದೆ? ನೀನೇ ಹೇಳು. ಸಂಬಂಧ ಬಂದ್ ಕೂಡ್ಲೆ ಯಾರಾದ್ರೂ ಒಪ್ಕೊಂಡ್ಬಿಡ್ತಾರಾ? ಶಿವಪ್ಪ ಇವತ್ತೋ ನಾಳೆನೋ ಅವ್ರ ಊರಿಗೆ ಹೋಗ್ತಾನೆ, ಅವ್ರ ಬಗ್ಗೆ ವಿಚಾರಿಸಿ ಎಲ್ಲಾನು ತಿಳ್ಕೊತಾನೆ. ಆಮೇಲೆ ನಾವು ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರ್ತೀವಿ. ಮಹಾರಾಜರ ಹಾಗೆ ವಿಚಾರಿಸಿ. ನಮ್ ಚಿಕ್ಕಮ್ಮ ಭಾಗ್ಯವಂತೆ, ಧನವಂತೆ, ಬುದ್ಧಿವಂತೆ, ಮಹಾ ಮೇಧಾವಿ. ಸಕ್ಕು ಅಂದ್ರೆ ನನಗ್ ಪಂಚ ಪ್ರಾಣ. ಅದಕ್ಕೆ ಅವಳಿಗೋಸ್ಕರ ಇಷ್ಟು ಒಳ್ಳೆ ಸಂಬಂಧ ತಗೊಂಡ್ ಬಂದಿದ್ದೀನಿ. ಆದ್ರೂ ನೀವು ನನ್ನ ಒಳ್ಳೆ ಮನ್ಸನ್ ಯಾವತ್ತಾದ್ರೂ ಗುರ್ತಿದ್ದೀರಾ ಹೇಳಿ? ಅದ್ಗೆ ಅಯ್ಯೋ ಅದ್ಗೆ ಅಳ್ಬೇಡಿ. ಇವಾಗ ನೀವ್ ಯಾಕೆ ಅಳ್ತಾ ಇದ್ದೀರಾ? ನನ್ ಮಾತ್ ಕೇಳಿ, ಅಳ್ಬೇಡಿ. ನೀವು ಮದ್ವೆ ಸಂಬಂಧ ತಂದಿದ್ದೀರಾ, ಇದು ತುಂಬಾ ಒಳ್ಳೆ ವಿಷಯ. ಇವರು ನಿಮ್ ಚಿಕ್ಕಮ್ಮನ್ ಮನೆಗೆ ಹೋಗ್ತಾರೆ, ಸರಿನಾ? ಹೌದು, ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಸಂಬಂಧಕ್ಕೋಸ್ಕರ ಅವ್ರು ನಿಮ್ಮನ್ನ ಕಳಿಸಿದ್ದಾರೆ ಅಂದ್ರೆ ನಾನಿನ್ನೂ ತಡ ಮಾಡಬಾರ್ದು. ನೋಡಿ, ಹೇಳೋದು ನನ್ನ ಧರ್ಮ, ನಾನು ಹೇಳ್ದೆ. ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಿಮಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ನಾನು ಹೋಗಿ ಬರ್ತೀನಿ. ಅದ್ಕೆ ಆದ್ರೆ ಸಕ್ಕು, ನೀ ಅಂತ ಕಠಿಣ ಪರೀಕ್ಷೆ ಆದ್ರೂ ಎದುರಿಸ್ತೀಯ ಅಲ್ವಾ? ಮದ್ವೆ ಆದ್ಮೇಲೆ ನಿನ್ನ ಅವರು ದಾರಿಯಲ್ಲಿ ಬಿಡ್ತಾರೆ. ಏಯ್, ಇಬ್ರು ಏನ್ ಮಾಡ್ತಿದ್ದೀರಾ? ಯಾಕೆ ಸಕ್ಕುನ ಹೆದರ್ಸ್ತಿದ್ದೀರಾ? ನೋಡಿ, ನಮ್ ಸಕ್ಕು ಇದ್ದಾಳಲ್ವಾ, ಅವಳು ಮಹಾ ಬುದ್ಧಿವಂತೆ. ಇನ್ನು ಅವಳಿಗೆ ಪಾಂಡುರಂಗ ಇದ್ದಾನೆ. ಅವನು ಸಕ್ಕು ಬಾಯಿಗೆ ಜೊತೆಯಾಗಿ ದಿನ ಪೂರ್ತಿ ಅವಳು ಹಿಂದೆನೆ ಇರ್ತಾನೆ. ಅದಕ್ಕೆ ನೀವು ಅವಳ ಹತ್ರ ಹುಷಾರಾಗಿರ್ಬೇಕು. ಅವಳ ಮದ್ವೆ ಬಗ್ಗೆ ಅವ್ರ ಅಮ್ಮ ಅಪ್ಪ ಅಜ್ಜಿ ಸೇರಿ ಯೋಚನೆ ಮಾಡ್ತಾರೆ. ಬನ್ನಿ ಮನೆಗೆ ಹೋಗೋಣ, ಎದ್ದೇಳಿ. ಅವರು ಮಹಾ ಕೋಪಿಷ್ಟೆ, ಸೊಸೆ ಆದ್ರೆ ಬಿಡಲ್ಲ, ಕಿವಿ ಹೇಳ್ತಾರೆ. ಇಲ್ಲೋಡು, ಅವ್ರಷ್ಟಕ್ಕೆ ಸುಮ್ಮನೆ ಇರಲ್ಲ, ದೊಡ್ಡ ದೊಣ್ಣೆಯಿಂದ ಸರಿಯಾಗಿ ಬಳಸ್ತಾರೆ. ಮನೋರಮ ಅಮ್ಮ ತುಂಬಾ ಅಂದ್ರೆ ತುಂಬಾನೇ ಕೋಪಿಷ್ಟೆ. ಕೆಲ್ಸ ಮಾಡದೆ ತಪ್ಪಿಸ್ಕೊಂಡ್ರೆ ಬೆನ್ಬಗ್ಸಿ ನಿನಗ್ ಸರಿಯಾಗಿ ಹೊಡಿತಾರೆ. ಹೀಗೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ ದಿಗು. ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಇದು ನಮ್ಮ ಪ್ರತಿಷ್ಠೆಗೆ ಸಂಬಂಧಪಟ್ಟಿರೋ ವಿಷಯ. ಮರ್ಯಾದೆ ಮುಖ್ಯ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡು ದಿಗು, ನಿಮ್ಮ ಅಮ್ಮಂಗೆ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಅಪಾರ್ಥ ಮಾಡ್ಕೋಬೇಡ. ಏನ್ ವಿಷಯ ಚಿಕ್ಕಮ್ಮ? ನೀನು ಅಷ್ಟಕ್ಕೂ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅದು ಮನೋರಮ ಅಕ್ಕ ಅನಾವಶ್ಯಕವಾಗಿ ಆತರ ಪಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಇದು ನಿನ್ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಲ್ವಾ? ಸುಮ್ನೆ ಆತರ ಪಡೋದು ಒಳ್ಳೇದಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ ದಿಗಂಬರ. ಚಿಕ್ಕಮ್ಮ, ಆ ಸುಬೇದಾರ್ ಸಂಬಂಧ ಅವ್ರ ಮಗಳು ಮಾಣಿಕ್ಯನ ನೀನ್ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ ಭಾವನೆ. ನನಗ್ ಗೊತ್ತು ದಿಗು, ಮಾಣಿಕ್ಯ ಅಂದ್ರೆ ನಿನ್ಗಿಷ್ಟ ಅಲ್ವಾ? ಆ ಮೈನಿ ಸಂಬಂಧನ, ಅದೇ ಆ ಸಕ್ಕುನ ಮದ್ವೆ ಆಗಲ್ಲ ಅಂತ ನೀನ್ ಧೈರ್ಯವಾಗಿ ಹೇಳ್ತೀಯ ಅನ್ಕೊಂಡೆ. ಇಲ್ಲಿ ನೋಡು ಚಿಕ್ಕಮ್ಮ, ಅಮ್ಮನ ಮಾತು ಅಂದ್ರೆ ನಮ್ಗೆ ಶಿಲಾಶಾಸನ ಇದ್ದ ಹಾಗೆ. ಅಮ್ಮ ಆಜ್ಞೆ ಮಾಡಿದ್ದಾರೆ, ನಾನು ಅದನ್ನ ಪಾಲಿಸ್ತೀನಿ. ಇನ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಡಿ.